ನೀವು ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ? ಈ ಕೈ ಹಿಡಿಯಕ್ಕೆ ತುಂಬಾ ಅದೃಷ್ಟ ಮಾಡಿರ್ಬೇಕು. ಒಂದ್ಸಲ ನನ್ನ ಕೈ ಮೇಲೆ ಕೈ ಹಿಡಿ ಸುಶಾಂತ್. ನಿಮ್ಮ ಹಣೆ ಬರನೆ ಬದಲಾಯಿಸ್ತೀನಿ. ಪ್ಲೀಸ್. ನಾನಾ ಅಥವಾ ಪೊಲೀಸ್ ಸ್ಟೇಷನ್? ಪ್ರೀತಿನ ಶಿಕ್ಷಣ? ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ. ಕೈ ಮೇಲೆ ಕೈ ಇಟ್ಟಲ್ವಾ, ಜೀವನ ಪರ್ಯಂತ ನೋಡ್ಕೋತೀನಿ. ಜೋಪಾನವಾಗಿ ನೋಡ್ಕೋತೀನಿ, ಪ್ರೀತಿಯಿಂದ ನೋಡ್ಕೋತೀನಿ, ತುಂಬಾ ಮುದ್ದಾಗಿ ನೋಡ್ಕೋತೀನಿ. ಆದ್ರೆ ಚಿಕ್ಕ ಕಂಡೀಷನು. ನಾವೀಗ ಮನೆಗೆ ಹೋಗ್ತಿದ್ದ ಹಾಗೆ ಆ ಅರ್ಚನನ್ನ ಮನೆಯಿಂದ ಹೊರಗಡೆ ಕಳಿಸ್ತೀರಾ? ಅದ್ ಹ್ಯಾಕ್ ಸಾಧ್ಯ ಮಂತ್ರ? ನನಗದೆಲ್ಲ ಗೊತ್ತಿಲ್ಲ. ನೀವ್ ಹೇಗ್ ಕಳಿಸ್ತಿರೋ, ಏನ್ ಹೇಳಿ ಕಳಿಸ್ತಿರೋ ಅದ್ ನನಗ್ ಬೇಡದೇ ಇರೋ ವಿಷಯ. ಹೊರಗಡೆ ನೀವು ಕಳಿಸ್ಬೇಕು. ಕಳಿಸ್ತೀರಾ? ಇದು ನಿಮ್ ಡೀಲ್, ಓಕೆ? ಆ ಅರ್ಚನಾ ಮನೇಲಿರೋದ್ ಬೇಡ. ನಾನು ನೀವು ಇಬ್ರೆ ಸಂತೋಷವಾಗಿ ಹೋಗಣ್ವಾ? ಓ ವೀರಣ್ಣವ್ರು, ನಮಸ್ಕಾರ. ನಮಸ್ಕಾರಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾ ಅಣ್ಣ, ಕೂತ್ಕೊಮ್ಮ. ರತ್ನಾ, ವೀರಣ್ಣವ್ರು ಬಂದಿದ್ದಾರೆ, ಕಾಫಿ ತಗೊಂಡ್ ಬಾ. ಬಾಮ್ಮ ಕೂತ್ಕೋ. ಏನ್ ವೀರಣ್ಣವ್ರೆ, ನಮ್ಮನೆ ಇದ್ಕೊಂಡು ನೀವು ಎಲ್ಲೋ ಬೇರೆ ಕಡೆ ಇರೋದು ಎಷ್ಟ್ರ ಮಟ್ಟಕ್ಕೆ ಚೆನ್ನಾಗಿರತ್ತೆ ಹೇಳಿ? ಅಲ್ಲ, ನೀವೇ ಹಿಂಗಾಗ್ಬಿಟ್ರೆ ಹೆಂಗೆ? ಸುಶಾಂತ್ಗೆ, ಶಾಂತಿ ನಿವಾಸಕ್ಕೆ ನೀವು ಎಂತೆಂತ ಸಹಾಯ ಮಾಡಿದೀರಾ, ಅದೆಲ್ಲ ನಾವ್ ಋಣ ತೀರ್ಸಕ್ಕಾಗತ್ತಾ? ಈ ತರ ನಮ್ಗೆ ಯಾರಿಗೂ ಹೇಳ್ದೆ ನೀವೆಲ್ಲೋ ಉಳ್ಕೊಳ್ಳೋದು ಸರಿನಾ ಹೇಳಿ? ಅದಲ್ಲ, ಸುಮ್ನೆ ನಿಮ್ಗೆ ಯಾಕೆ ಶ್ರಮ ಅಂತ ಹೇಳಿ. ಶ್ರಮ ಏನ್ ಬಂತು ವೀರಣ್ಣವ್ರೆ? ನಾವೇನ್ ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡ್ ಕೂತ್ಕೋಬೇಕಾಗಿದ್ಯಾ? ಏನೂ ಇಲ್ವಲ್ಲ. ನನ್ ಮೊಮ್ಮಗನ್ಗೋಸ್ಕರ ನೀವು ಪಾಪ ನಿಮ್ ತಂಗಿನೇ ನಮ್ಮನೇಲಿ ಬಿಟ್ಟಿದಿರಿ. ಯಾರ್ ಮಾಡ್ತಾರೆ ಹೇಳಿ ಇದನ್ನೆಲ್ಲ? ನೀವಿಲ್ಲಿ ಉಳ್ಕೊಂಡ್ರೆ ನಿಮ್ ಋಣ ತೀರ್ಸೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ದಾಗ ಆಗತ್ತೆ ವೀರಣ್ಣವ್ರೆ. ಇಂಥ ಸಂದರ್ಭಗಳಲ್ಲಿ ಹೇಗಿರ್ಬೇಕು ಅಂತ ನೀವೇ ತಾನೇ ತೋರ್ಸ್ಕೊಟ್ಟಿರೋದು ನಮ್ಗೆ. ನಾನು ಹಿಂಜರಿತಾ ಇದ್ದಿದ್ದು ನಿಜ ಅಮ್ಮ. ಈಗ ನೀವು ಮಾತಾಡಿದ್ ಕೇಳಿದ್ಮೇಲೆ, ಇಷ್ಟೊಂದು ಹೆಮ್ಮೆಯಿಂದ ಮಾತಾಡಿದ್ಮೇಲೆ ನಾನು ಇಲ್ಲೇ ಇರ್ತೀನಿ ಬಿಡಿ. ಧಾರಾಳವಾಗಿರಿ. ಹೌದು, ಸುಮತಿ ಎಲ್ಲಿ? ಸುಮತಿ ನಮ್ಮ ಶಂಕರು ಮನೇಲಿದ್ದಾಳೆ. ಪಾಪ ಅವ್ರೊಬ್ಬರನ್ನ ಯಾಕಲ್ ಬಿಟ್ಟು ಬಂದ್ರಿ? ಇಲ್ಲಮ್ಮ, ಅವರು ಅಲ್ಲಿಂದನೇ ಊರಿಗೆ ಹೋಗೋದು ಬರೋದು ಮಾಡ್ತಿದ್ದಾರೆ. ಅಲ್ಲೇ ಇದ್ರೆ ಅವ್ರಿಗೆ ಹತ್ರ ಆಗತ್ತಲ್ವಾ, ಅದಕ್ಕೆ ಅಲ್ಲೇ ಉಳ್ಕೊಂಡ್ರು. ಅದು ಅಲ್ದೆ ಜೊತೆನಲ್ಲಿ ಶಂಕರನು ಇದ್ದಾನೆ, ಅವ್ರಿಗೇನಾದ್ರೂ ಸಹಾಯ ಬೇಕಾಗತ್ತಲ್ಲ, ಅದಕ್ಕೆ. ಸರಿಮಾ ಅರ್ಚನಾ, ನಿಮ್ ಅಣ್ಣನ್ಗೆ ಏನ್ ಬೇಕು, ಏನ್ ಇಷ್ಟ ಅನ್ನೋದನ್ನ ಎಲ್ಲ ಹೇಳು. ರತ್ನ ಇರ್ತಾಳೆ, ಮಾಡ್ಕೊಡ್ತಾಳೆ. ಯಾವ್ದಕ್ಕೂ ಹಿಂಜರಿ ಬೇಡ ಅಮ್ಮ, ಹೇಗ್ ಕೇಳೋದು ಅಂತ. ರತ್ನ, ಗೆಸ್ಟ್ ರೂಮ್ ಇದೆಯಲ್ಲ, ವೀರಣ್ಣವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಡು. ಕರ್ಕೊಂಡು ಹೋಗಿ ತೋರ್ಸು ಇವ್ರಿಗೆ. ಸರಿ ಅಮ್ಮ, ಬನ್ನಿ ವೀರಣ್ಣವ್ರೆ. ಕರ್ಕೊಂಡು ಹೋಗಮ್ಮ. ಮಂತ್ರ, ಒಂದ್ ಮಾತು ಕೇಳ್ತೀನಿ, ಫ್ರಾಂಕ್ ಆಗಿ ಉತ್ತರ ಕೊಡ್ತೀಯಾ? ಏನು ಹೊಸ ರೀತಿ ಕೇಳ್ತಿದಿರಲ್ಲ, ಕೇಳಿ ಏನು ಅಂತ. ದಿಢೀರಂತ ನೀನ್ ಯಾಕೆ ಅರ್ಚನೆ ಮೇಲೆ ಅಷ್ಟೊಂದು ವಿಷಯ ಕಾರ್ತಿದ್ಯಾ? ಮುಂಚೆ ಎಲ್ಲ ಅವ್ರ ಜೊತೆ ಚೆನ್ನಾಗೇ ಇದ್ದೆ, ಈಗ ನೋಡಿದ್ರೆ ಅವ್ರ ಮನೇಲಿರೋದಕ್ಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿದ್ಯಾ? ಸುಶಾಂತ್, ನಾನು ಅವ್ರ ಹತ್ರ ಫ್ರೆಂಡ್ಲಿ ಆಗೇ ಇದ್ದೀನಿ. ಆದ್ರೆ ಅವ್ರು ನನ್ನ ಜೊತೆ ಫ್ರೆಂಡ್ಲಿ ಆಗಿದಾರಾ? ಆ ಕೆಲ್ಸದವಳ ಜೊತೆ ಸೇರ್ಕೊಂಡು ಅವಳು ಸಪೋರ್ಟ್ ಮಾಡ್ಕೊಂಡು ಎಷ್ಟು ಮೆರೀತಿದ್ದಾರೆ, ಅದ್ ನನಗಿಷ್ಟ ಆಗಲ್ಲ. ನೀವುಗಳು ಯಾರು ಏನೂ ಮಾತಾಡಲ್ಲ. ನಾನು ಕೇಳಿದ್ರೆ ನನ್ನನ್ನೇ ಕೆಟ್ಟೋಳು ಮಾಡ್ತೀರಾ. ಆ ರತ್ನಮ್ಮಂಗೆ ಯಾಕಷ್ಟು ಸಪೋರ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನೀವಂತೂ ಏನೂ ಮಾತಾಡಲ್ಲ ಬಿಡಿ. ನಾನು ಮಾತಾಡ್ತಿರೋ ಸರಿನಾ ಇಲ್ವಾ ನೀವೇ ಹೇಳಿ. ಅಲ್ಲ ರೀ, ಈಗ ನೀವು ಯಾರೋ ಒಬ್ರನ್ನ ನಿಮ್ ಸರಿ ಸಮಾನವಾಗಿ ನೋಡ್ತಿರ್ತೀರಾ ಅನ್ಕೊಳ್ಳಿ, ಅವ್ರನ್ನ ಕ್ಲೋಸ್ ಮಾಡ್ಕೋತೀರಾ.
ಅವರು ನಿಮಗ್ ವಿರುದ್ಧ ನಿಂತಾಗ ನೀವ್ ಅದನ್ನ ಒಪ್ಕೋತೀರಾ? ಆ ರತ್ನಮ್ಮಂಗ್ ನಾನು ಎಷ್ಟು ಸಲ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು ನೀವ್ ಯಾರು ಅದ್ರ ಬಗ್ಗೆ ಮಾತೇ ಆಡಿಲ್ಲ. ಆ ರತ್ನಮ್ಮ ಮನೆ ಬಿಟ್ಟು ಹೋದ್ರೆ ಅವಳಿಂದ ಈ ಅರ್ಚನಾನು ಹೋಗ್ತಾಳಂತೆ.